ಓಕೆ, ನೆಕ್ಸ್ಟ್ ಕ್ಷೇತ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದಾಗಿ ದೇಶ ವಿದೇಶಗಳಲ್ಲಿ ಈ ಹೆಸರು ತುಂಬಾನೇ ಫೇಮಸ್ಸು. ಮೊದಲು ಹೊರ ಜಗತ್ತಿಗೆ ಗೊತ್ತೇ ಇರಲಿಲ್ಲ ಈ ಕ್ಷೇತ್ರ. ಈಗ ಏರ್ಪೋರ್ಟ್ ಆದ್ಮೇಲೆ ಸುತ್ತಮುತ್ತ ಪ್ರದೇಶಗಳ ರೇಟು ಗಗನಕ್ಕೇರಿದ ಮೇಲೆ ಈ ಒಂದು ಕ್ಷೇತ್ರದ ಹೆಸರು ಸಿಕ್ಕಾಪಟ್ಟೆ ಸುದ್ದಿಯಲ್ಲಿ ಇದೆ. ಸೊ ಕೋಟಿ ಕೋಟಿ ರೂಪಾಯಿ ಹಣ ಯಾವ ಕ್ಷೇತ್ರ? ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ. ದೇವನಹಳ್ಳಿ ಏರ್ಪೋರ್ಟ್ ಅಂತಾನೆ ಫೇಮಸ್. ಹೀಗಾಗಿ ದೇವನಹಳ್ಳಿ ಮೊದಲು ಅಷ್ಟು ಫೇಮಸ್ ಇರಲಿಲ್ಲ, ಈಗ ತುಂಬಾನೇ ಫೇಮಸ್ ಬಿಕಾಸ್ ಆಫ್ ಏರ್ಪೋರ್ಟ್ ಇಂದಾಗಿ ಸುತ್ತಮುತ್ತ ಪ್ರದೇಶಗಳ ರೇಟ್ ಜಾಸ್ತಿ ಆದ ಮೇಲೆ. ಹಾಗಾದ್ರೆ 2023 ವಿಧಾನಸಭಾ ಚುನಾವಣೆ ದೇವನಹಳ್ಳಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿತ್ತು. ಯಾಕೆ ಅಂತಂದ್ರೆ ಒಬ್ಬ ರಾಷ್ಟ್ರ ರಾಜಕಾರಣದಲ್ಲಿ ತುಂಬಾನೇ ಫೇಮಸ್ ವ್ಯಕ್ತಿ ತನ್ನ ಕ್ಷೇತ್ರ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣ 7 ಬಾರಿ ಸಂಸದರಾಗಿದ್ರು. 7 ಬಾರಿ ಸಂಸದರಾಗಿದ್ರು. 7 ಬಾರಿ ಸೋಲಿಲ್ಲದ ಸರದಾರ. ಬಟ್ 2024 ಅದಕ್ಕಿಂತ ಸೋತ್ರು ಲೋಕಸಭೆಯಲ್ಲಿ. ಒಂದು ಎಲೆಕ್ಷನ್ ಸೋತ ನಂತರ ದೇವನಹಳ್ಳಿಗೆ ಬಂದರು. ಸಿಕ್ಕಾಪಟ್ಟೆ ಪ್ರತಿರೋಧ ಇತ್ತು, ಆದರೂ ಗೆದ್ದರು. ಯಾವುದದು ಕ್ಷೇತ್ರ? ದೇವನಹಳ್ಳಿ ಕ್ಷೇತ್ರ. ಯಾರು ಆ ವ್ಯಕ್ತಿ? ರಾಷ್ಟ್ರ ರಾಜಕಾರಣದ ವ್ಯಕ್ತಿ, ಮಾಜಿ ರೈಲ್ವೆ ಸಚಿವರಾಗಿದ್ದಂಥವರು, ಕರ್ನಾಟಕಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಂತಹ ವ್ಯಕ್ತಿ KH ಮುನಿಯಪ್ಪನವರು. ಎಸ್, 2023 ಚುನಾವಣಾ ಫಲಿತಾಂಶ ಹೇಗಿತ್ತು ಬನ್ನಿ ನೋಡೋಣ. ಎಸ್, ದೇವನಹಳ್ಳಿ 2023 ರಿಸಲ್ಟ್. KH ಮುನಿಯಪ್ಪ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು. 73,000 ಓಟನ್ನು ಪಡ್ಕೊಂಡಿದ್ರು. ಅವರ ಪ್ರತಿಸ್ಪರ್ಧಿ ನಿಸರ್ಗ ನಾರಾಯಣ ಸ್ವಾಮಿ JDS ಅಭ್ಯರ್ಥಿಯಾಗಿದ್ರು, ಮಾಜಿ MLA. ಈಗ 68,000 ಮತಗಳನ್ನ ಪಡ್ಕೊಂಡ್ರು. ಇನ್ನು ಪಿಲ್ಲಾ ಮುನಿಸಾಮಪ್ಪ ಮಾಜಿ MLA ಕೂಡ, ಅವರು ಕೂಡ BJP ಅಭ್ಯರ್ಥಿಯಾಗಿದ್ರು. 34,000 ಮತಗಳನ್ನ ಪಡ್ಕೊಂಡ್ರು. KH ಮುನಿಯಪ್ಪ ವಿನ್ ಆದ್ರು. 4,000 ಮತಗಳ ಅಂತರದಿಂದ 4,631 ಮತ. ಏನಿದ್ರು ಕೂಡ JDS ಮತ್ತು ಕಾಂಗ್ರೆಸ್ ನಡುವೆ ಒಂದು ರೀತಿಯಾದಂತಹ ಫೈಟ್. ಈ ಬಾರಿ ಬಿಜೆಪಿಯನ್ನ ಕೂಡ ಅಲ್ಲಗಳೆಯುವ ಹಾಗಿಲ್ಲ. 34,404 ವೋಟ್ಗಳು ಕಡಿಮೆ ಏನಲ್ಲ ಬಿಜೆಪಿ ಅಂತಹ ಪಾರ್ಟಿಗೆ. SC ST ಮತಗಳೇ ಈ ಕ್ಷೇತ್ರದಲ್ಲಿ ತುಂಬಾ ನಿರ್ಣಾಯಕ. ಮೀಸಲು ಕ್ಷೇತ್ರ. ಇಲ್ಲೂ ಕೂಡ ಬಿಜೆಪಿಯಲ್ಲೂ ಸಿಕ್ಕಾಪಟ್ಟೆ ಬಣ ಗುದ್ದಾಟ ಇದೆ. ಆದ್ರೆ ಮುನಿಯಪ್ಪನವ್ರಿಗೆ ಟಿಕೆಟ್ ಸಿಕ್ಕಿದ್ರು ಮಾತ್ರ ಭಾರಿ ಆಶ್ಚರ್ಯ. ಅಲ್ಲಿರುವಂತ ಟಿಕೆಟ್ ಆಕಾಂಕ್ಷಿಗಳೆಲ್ಲ ಹೋಲ್ಸೇಲ್ ಆಗಿ ರಾಜೀನಾಮೆ ಕೊಟ್ಬಿಡ್ತೀವಿ ಅವ್ರು ಬಂದ್ರೆ. ಲಾಸ್ಟ್ ಮಿನಿಟ್ ಅಲ್ಲಿ ಟಿಕೆಟ್ ಅನೌನ್ಸ್ ಮಾಡ್ತಾ ಇದ್ದೀರಾ. 200ಕ್ಕೂ ಹೆಚ್ಚು ಬೂತ್ಗಳಿವೆ. ಆ ಎಲ್ಲಾ ಬೂತ್ಗಳಿಗೆ ಮುನಿಯಪ್ಪ ಹೋಗಿ ಪ್ರಚಾರನೂ ಮಾಡಕ್ ಆಗೋದಿಲ್ಲ ಅಂತ. ಬಟ್ ಹೈಕಮಾಂಡ್ ಸೂಚನೆಯ ಮೇರೆಗೆ ಮುನಿಯಪ್ಪನವರಿಗೆ ಟಿಕೆಟ್ ಕೊಡಲಾಯಿತು. ಮುನಿಯಪ್ಪನವರಿಗೆ ಟಫ್ ಅಂತ ಹೇಳಲಾಗ್ತಾ ಇತ್ತು. ಆದರೂ ಮುನಿಯಪ್ಪನವರು 4,631 ವೆರಿ ಸ್ಮಾಲ್ ನಂಬರ್. ಬಟ್ ಬಿಜೆಪಿ ಕೂಡ ಅಲ್ಲಿ ಒಂದು 34,000 ಮತಗಳನ್ನು ಗಳಿಸಿದ್ದರಿಂದ ಸ್ವಲ್ಪ ಗೆಲುವಿನ ಅಂತರ ಕಡಿಮೆ ಆಯ್ತು. ಬಟ್ ಮುನಿಯಪ್ಪನವರ ಪರವಾಗಿ ಲಾಸ್ಟ್ ಮಿನಿಟ್ ಅಲ್ಲಿ ಪಾಪ ಎಲ್ಲ ಕೆಲಸ ಮಾಡಿದ್ದಾರೆ. ಸೊ ಮುನಿಯಪ್ಪನವರು ಗೆದ್ರು. ಈಗ ಸಚಿವರು ಕೂಡ ಆಹಾರ ಸಚಿವರು ಮುನಿಯಪ್ಪನವರು. ಸೊ ಮುನಿಯಪ್ಪನವರು ಇಲ್ಲಿ MLA. ಹಾಗಾದ್ರೆ ದೇವನಹಳ್ಳಿಯಲ್ಲಿ ಮೂಡ್ ಆಫ್ ದೇವನಹಳ್ಳಿ ಹೇಗಿದೆ? ಅವರೇ ಮುಂದುವರಿತಾರ? ಮುನಿಯಪ್ಪನವ್ರು ಮುಂದುವರಿತಾರ? ಬಹುಶಃ ಡೌಟ್. ಇದೇ ಕೊನೆ ಚುನಾವಣೆನಾ ಅವ್ರಿಗೆ? ಅವ್ರ ಮಗಳೀಗ ಇದರ ರಾಜಕಾರಣದಲ್ಲಿ KGF MLA ಆಗಿದ್ದಾರೆ. KGF MLA ಆಗಿದ್ದಾರೆ. ಬಹುಶಃ ಈಗ ಮಂತ್ರಿ ಮಾಡಿದ್ದಾರೆ, ರಾಜ್ಯ ಮಂತ್ರಿ ಆಗಿದ್ದಾರಲ್ವಾ. ಮತ್ತೆ ಅವ್ರ ವಯಸ್ಸಿಗೆ ಸ್ವಲ್ಪ ಬಹಳ ಹುಷಾರಿಲ್ಲ ಅಂತ ಏನೋ ಹೇಳ್ತಾ ಇದ್ರು. ಸ್ವಲ್ಪ ಪಾಪ ಮೊನ್ನೆ ನಾವು ಭೇಟಿ ಆಗಕ್ಕೆ ಹೋದಾಗ ಒಂದ್ ಸ್ವಲ್ಪ ಡಲ್ ಆಗಿದ್ರು. ಮತ್ತೆ ಅವ್ರೇನ್ ಜಾಸ್ತಿ ಮಾತಾಡುವಂತ ವ್ಯಕ್ತಿ ಅಲ್ಲ. ಯಾಕೆ ಅಂತಂದ್ರೆ ಇನಫ್ ಆಫ್ ಪಾಲಿಟಿಕ್ಸ್ ಅವ್ರಿಗೆ ಗೊತ್ತು. ಯಾವ್ದಾದ್ರು ಒಬ್ಬ ವ್ಯಕ್ತಿ ನಿಂತ್ರೆ ಏನು ಕುಂತ್ರೆ ಏನು ಅಂತ ಎಲ್ಲ ಗೊತ್ತಿರುವಂತ ವ್ಯಕ್ತಿ. ಸೊ ಹೇಗಿದೆ ಮೂಡ್ ಆಫ್ ದೇವನಹಳ್ಳಿ ಬನ್ನಿ ನೋಡೋಣ. ಕಾಂಗ್ರೆಸ್ಗೆ KH ಮುನಿಯಪ್ಪರಂತಹ ಹಿರಿಯ ಮುಖಂಡರ ಬಲ. ಬಟ್ ಹೇಗೆ ಅಂದ್ರೆ ದೇವನಹಳ್ಳಿಯಲ್ಲಿ ಯಾರೋ ಸ್ಟ್ರಾಂಗ್ ನಾಯಕರನ್ನ ಬೆಳೆಸಲಿಲ್ಲ ಅಂತ ಅನ್ಸುತ್ತೆ. ಟಿಕೆಟ್ ಗೊಂದಲ ಮಾಡ್ಕೊಳ್ಳೋದು, 2 ಸರಿಗಿಂತ ಹೆಚ್ಚಿಗೆ ಗೆದ್ದಿಲ್ಲ ಅಂತ ಅನ್ಸುತ್ತೆ. ಆ ತರದ ಒಂದು ಪರಿಸ್ಥಿತಿಯಲ್ಲಿ ದೇವನಹಳ್ಳಿಯಲ್ಲಿ ವ್ಯಕ್ತಿಗತ ಮತಗಳಿಗೆ ಪ್ರಾಶಸ್ತ್ಯ. ಮುನಿಯಪ್ಪ ಅವರು ಬಂದ ಮೇಲೆ ಒಂದು ಸ್ವಲ್ಪ ಕಾಂಗ್ರೆಸ್ ಒಗ್ಗಟ್ಟಾದಂಗೆ ಕಾಣ್ತಾ ಇದೆ. JDSಗೆ ಮತ ನೀಡಿರೋ ಕ್ಷೇತ್ರದ ಮತದಾರರ ಬಹಳಷ್ಟು ಸರಿ. ಕ್ಷೇತ್ರದಲ್ಲಿ ನಿಸರ್ಗ ನಾರಾಯಣ ಸ್ವಾಮಿ ಅವ್ರಿಗೆ ಒಂದು ಸ್ವಲ್ಪ ಒಳ್ಳೆ ಇಮೇಜ್ ಇದೆ. ಬಿಜೆಪಿ JDS ಗೊಂದಲ ಕಾಂಗ್ರೆಸ್ಗೆ ಲಾಭ ಆಗೋ ನಿರೀಕ್ಷೆ ಇದೆ. ಸೊ ನೆಕ್ಸ್ಟ್ ಯಾರು ಕೊಡ್ಬೇಕು? ಮೈತ್ರಿ ಆಗ್ಬಿಟ್ರೆ ಈಗ ಪಿಲ್ಲಾ ಮುನಿಸ್ವಾಮಿ ಅಥವಾ ನಿಸರ್ಗ ಸ್ವಾಮಿ ಇಬ್ರು ಕೂಡ ಸ್ಟ್ರಾಂಗ್ ಇದ್ದಾರೆ ಕ್ಷೇತ್ರದಲ್ಲಿ. ಸೊ ಹಾಗಾಗಿ
ಬಿಜೆಪಿ ಜೆಡಿಎಸ್ ಯಾರು ಅಭ್ಯರ್ಥಿ ಆಗ್ತಾರೆ ನೆಕ್ಸ್ಟ್ ಅನ್ನೋದು ಗೊತ್ತಾಗ್ಬೋದು. ಆಲ್ ರೈಟ್, ಎರಡು ಪಕ್ಷಗಳು ಒಂದಾದ್ರೆ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಹೌದು, ಸ್ಟ್ರಾಂಗ್ ಆಗುತ್ತೆ. ಅಪೋಸಿಷನ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಆಗ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದ್ ಸ್ವಲ್ಪ ಟಕ್ಕರ್ ಕೊಡ್ಬೋದು, ಆಗ. ಸಿಕ್ಕಾಪಟ್ಟೆ ಪ್ರತಿರೋಧ ವ್ಯಕ್ತವಾಗಬಹುದು. ಬಟ್ ಸದ್ಯಕ್ಕೆ ಒಲವು ಹೇಗಿದೆ? Yes. ಕಾಂಗ್ರೆಸ್ ಪರ ಒಲವಿದೆ. Yes. ಕಾಂಗ್ರೆಸ್ ಪರ ಒಲವಿದೆ. ಆದರೆ ಜೆಡಿಎಸ್ ಬಿಜೆಪಿ ಒಂದಾದರೆ ಸ್ವಲ್ಪ ಕಷ್ಟ ಇದೆ.